ಐಪಿಎಲ್ ಮಾದರಿಯಲ್ಲಿ ದಕ್ಷಿಣ ಭಾರತದ ವಿಕಲಚೇತನರ ವೀಲ್ಚೇರ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಬೆಂಗಳೂರು ಹೊರವಲಯ ಆಲೂರು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಚಾಲನೆ ಕೊಡಲಾಗಿದೆ. 8 ದಿನಗಳ ಕಾಲ ನಡೆಯುವ ಈ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು. ಎಬಿಲಿಟಿ ಸ್ಪೋರ್ಟ್ಸ್ ಲೀಗ್ ಎಎಸ್ಎಲ್ ಎಲ್ಲಾ ತಂಡದ ನಾಯಕರ ಹಾಜರಾತಿಯಲ್ಲಿ ಲೀಗ್ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ಇನ್ನು ತಂಡದ ನಾಯಕರ ಹಾಜರಾತಿಯಲ್ಲಿ ಲೀಗ್ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಯಾಗಿ ನೆರವೇರಿಸುವುದಾಗಿ ಘೋಷಿಸಿದ್ದು ವಿಕಲಚೇತನ ಕ್ರೀಡಾಪಟುಗಳ ಉತ್ಸಾಹ ಎಲ್ಲರ ಗಮನವನ್ನ ಸೆಳೆಯಿತು. ಮುಂಬೈ ಫೈಟರ್ಸ್ನ ರಾಹುಲ್, ಚೆನ್ನೈ ಲೆಜೆಂಡ್ಸ್ನ ಸಂತೋಷ್, ಲಕ್ನೋ ಮೇವರಿಕ್ಸ್ನ ಸೋಮುಜಿತ್, ಎಎಸ್ಎಲ್ ಸಮಿತಿಯ ದಿಲೀಪ್ ಮತ್ತು ಕ್ಷಮ, ಬೆಂಗಳೂರು ಈಗಲ್ಸ್ನ ಶಿವಪ್ರಸಾದ್, ಗ್ವಾಲಿಯರ್ ವಾರಿಯರ್ಸ್ನ ಕಬೀರ್ ಸಿಂಗ್, ಚಂಡೀಗಢ ಲಯನ್ಸ್ನ ವೀರಸಿಂಗ್ ಸಂಧು, ಕ್ಷಮತಾ ಇನೋವೇಷನ್ ಫೌಂಡೇಶನ್ನ ಅಶ್ವಲ್ ಮತ್ತು ನಂದಿನಿ ಮತ್ತು ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿಯ ಆನಂದ್ ಉಪಸ್ಥಿತರಿದ್ದರು. ಇನ್ನು ಲೀಗ್ನಲ್ಲಿ ಸಮಾನತೆ ಮತ್ತು ಕ್ರೀಡಾತ್ಮಕತೆಯನ್ನ ಉತ್ತೇಜಿಸುವಲ್ಲಿ ಪ್ರಮುಖ ಮೈಲುಗಲ್ಲು ಆಗಿದೆ. ನಾಯಕರು ಎಲ್ಲರೂ ರಾಹುಲ್ ದ್ರಾವಿಡ್ ಅವರ ಸಹಿ ಮಾಡಿದ ಬ್ಯಾಟ್ ಮತ್ತು ಶುಭಾಶಯ ಸಂದೇಶವನ್ನ ಸಾಂಕೇತಿಕವಾಗಿ ಒಪ್ಪಿಸಿಕೊಂಡರು. ಎಬಿಲಿಟಿ ಸ್ಪೋರ್ಟ್ಸ್ ಲೀಗ್ ಅನ್ನೋದನ್ನ ಹಿಂದೆ ನಾವು ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ ಅಂತ ನಡೆಸ್ತಾ ಇದ್ವಿ ದಿವ್ಯಾಂಗ್ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಜೊತೆ. ಅದು ಚೆನ್ನಾಗಿ ನಡೆದಿದ್ದರಿಂದ ಈ ಸಲ ವಿ ಹ್ಯಾವ್ ಗಾನ್ ಬಿಗರ್ ಅಂಡ್ ಬೆಟರ್ ವಿತ್ ಅರೌಂಡ್ 90 ಪ್ಲೇಯರ್ಸ್ ಭಾರತದಾದ್ಯಂತ ಬಂದಿದ್ದಾರೆ ವೀಲ್ ಚೇರ್ ಆಟಗಾರರು. ಮುಂಬೈ, ಲಕ್ನೋ, ಗ್ವಾಲಿಯರ್, ಚಂಡೀಗಢ, ಚೆನ್ನೈ ಮತ್ತೆ ಬೆಂಗಳೂರು ಆ ಟೀಮ್ ಆಡ್ತಾ ಇದ್ದಾರೆ. ಇದು IPL ಫಾರ್ಮ್ಯಾಟ್ ಅಲ್ಲಿ ನಡೀತಾ ಇದೆ. T20 ಫಾರ್ಮ್ಯಾಟ್ ಅಲ್ಲಿ 15 ಓವರ್ಸ್ ಅಲ್ಲಿ 10th ಇಂದ 17th ವರೆಗೂ ನಡೀತಾ ಇದೆ. ಆದಷ್ಟು ಜನ ಸ್ಪಾನ್ಸರ್ಸ್ ಬಂದು ನಮ್ಮನ್ನ ಸಪೋರ್ಟ್ ಮಾಡಿ ಈ ವರ್ಷ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. KSE ಆಲೂರ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ. ಸೊ ಎಲ್ಲಾರ ಸಪೋರ್ಟ್ ಕೇಳ್ತಾ ಇದೀವಿ. ಪ್ಲೀಸ್ ಫೈನಲ್ಸ್ಗೆ ಬಂದು ನಮ್ಮ ಆಟಗಾರನ ಪ್ರೋತ್ಸಾಹಿಸಿ. 2016ರಲ್ಲಿ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ವಿ. ದಿವ್ಯಾಂಗ್ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಎಂದು ನಾವು ಕ್ರಿಕೆಟ್ನ ಮಾಡ್ತಾ ಇದ್ವಿ. ಅವಾಗ ಆಲ್ಮೋಸ್ಟ್ 8 ವರ್ಷದಿಂದ ಈ ಕ್ರಿಕೆಟ್ಗೆ ನಾವೇ ಟ್ರೈನಿಂಗ್ ಮಾಡಿ ಅವ್ರನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆಡಿಸ್ತೀವಿ. ಮತ್ತು ನಾವು ಇದುವರೆಗೂ ಕರ್ನಾಟಕದಿಂದ 5 ಜನ ಆಡ್ತಾ ಇದ್ದಾರೆ, ಇಂಡಿಯಾಗೆ ಆಡ್ತಾರೆ ನಮ್ಮ ಸಂಸ್ಥೆಯಿಂದ. ಸತಿ ಕ್ಷಮತಾ ಫೌಂಡೇಶನ್ಸ್ ಜೊತೆ ಕೊಲಾಬರೇಟ್ ಆಗಿ ಇನ್ನೂ ದೊಡ್ಡ ವೇಯಲ್ಲಿ ಮಾಡೋಣ ಅಂತ ASL ಅಂತ ಎಬಿಲಿಟಿ ಸ್ಪೋರ್ಟ್ಸ್ ಲೀಗ್ T20 ಅಂತ ಮಾಡ್ತಾ ಇದ್ವಿ. ಇದು ಗೌರ್ಮೆಂಟ್ಗೆ ರೀಚ್ ಆಗಿ ದೇ ಕಮ್ ಫಾರ್ವರ್ಡ್ ಟು ಸಪೋರ್ಟ್. ನಮ್ಗೆ ಏನಾದರೂ ಇನ್ನೂ ಸಪೋರ್ಟ್ ಮಾಡ್ಬೋದಾ ಅನ್ನೋದನ್ನ ನಾವು ನಿರೀಕ್ಷಿಸ್ತಾ ಇದ್ದೀವಿ. ಹಾಗಾಗಿ 17ನೇ ತಾರೀಕು ಫೈನಲ್ ಇದೆ ಇಲ್ಲಿ KSE ಆಲೂರ್ ಗ್ರೌಂಡಲ್ಲಿ. ಇದನ್ನ ತುಂಬ ಜನಕ್ಕೆ ರೀಚ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಟ್ಟು